ಶುಭೋದಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ, ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡ್ರಿ. ಬೆಳಗ್ಗೆ ಒಂದು 6:30 ಆಗೈತಿ. ಬೆಳಗ್ಗೆನೇ ಇವತ್ತು ನೀರು ಬಿಟ್ಟಾರ, 6:30ಗೆನೇ ಬಿಟ್ಟಾರ. ಸೊ ಮತ್ತು ಸಾಯಂಕಾಲ ಬಿಡಂಗಿಲ್ಲ ಅಂತ ಇವತ್ತು ಬಂದು ಹೇಳಿ ಹೋದರು. ಎಷ್ಟೊತ್ತಿದ್ರು ಈಗ ತುಂಬಿಕೊಳ್ರಿ, ಸಾಯಂಕಾಲ ನೀರು ಬರೋಂಗಿಲ್ಲ ಅಂತ. ಹೆಂಗಾಕೈತೆ ಅಂದ್ರೆ ಪ್ರತಿ ಸರ ಬೆಳಗ್ಗೆ ಒಂದು ಅರ್ಧ ತಾಸು ಬರ್ತಿತ್ತು ನಮಗೆ. ಮೇನ್ ಅಂದ್ರೆ ಸಾಯಂಕಾಲನ ಬಿಡ್ತಿದ್ರು ಸ್ನೇಹಿತರೆ. ಬಟ್ ಇವತ್ತು ಹಂಗಲ್ಲಂತ, ಇವತ್ತು ಈಗ ಬಿಟ್ಬಿಡ್ತಾರೆ. ಸಾಯಂಕಾಲ ನಾನು ಬಿಡೋಂಗಿಲ್ಲ, ಏನು ತುಂಬೋದಿದ್ರು ಈಗ ತುಂಬಿಕೊಡ್ರಿ ಅಂತ ಹೇಳಿ ಹೋದರು. ಸೊ ನಾನು ಎದ್ದೀನಿ. ನಮಗೆ ಇಷ್ಟು ಲಘು ಜೋರು ಆಗಂಗಿಲ್ಲ, ನೀರು ಸಣ್ಣ ಇರ್ತೈತಿ. ಇನ್ನೊಂದು ತಾಸು ಬೇಕು ಜೋರಾಗಬೇಕಂದ್ರೆ. ಸೊ ಮತ್ತು ಸ್ವಲ್ಪ ಸ್ಪೀಡ್ ಬಂದು ಅಂದ್ರೆ ಅಷ್ಟೇ ಒಳಗೆ ನೀರು ಪೈಪ್ ಹಚ್ಚಕ್ಕೆ ಬರ್ತಾವೆ. ನಾನು ಈಗ ಎದ್ದು ಜಸ್ಟ್ ಸ್ಟಾರ್ಟ್ ಮಾಡೀನಿ. ಇನ್ನು ಎಲ್ಲರೂ ಮಲ್ಕೊಂಡಾರ, ಮಕ್ಕಳು ಇಲ್ಲೇ ಇದ್ದಾರೆ. ಮಕ್ಕಳದು ಯಾಕೆ ಇಲ್ಲೇ ಇದ್ರಪ್ಪ ಅಂತಂದರೆ ಮಾಮ ಊರಿಗೆ ಹೋಗಿದ್ರು. ನರ್ಗುಂದ ಮನಿದು ಸ್ಲ್ಯಾಪ್ ಇತ್ತು, ಹೀಗಾಗಿ ಮಾಮ 2 ದಿವಸ ಅಲ್ಲಿ ಹೋಗಿದ್ರು. ಮತ್ತು ತಂಗಿದ ನೈಟ್ ಶಿಫ್ಟ್ ನಡೆದಿತ್ತು, ಹೀಗಾಗಿ ಮಕ್ಕಳನ್ನ ಇಲ್ಲೇ ಕರ್ಕೊಂಡು ಬಂದಿದ್ದೆ. ನನಗೆ ಬಾ ಅಂದರು, ಮೊನ್ನೆ ಹೋಗಿದ್ದು ಬಂದೀವಲ್ಲ. ಸೊ ಈ ಸರಿ ನೀವು ಬರ್ರಿ ಇಲ್ಲೇ ಅಂದಿದ್ದೆ. ಸೊ ಇಲ್ಲೇ ಬಂದಿದ್ದರು. ಎಲ್ಲರೂ ಇನ್ನೂ ಮಲ್ಕೊಂಡಾರ ಸ್ನೇಹಿತರೆ. ಮತ್ತು ಚಳಿನೂ ಐತಿ, ಟವಲ್ ಹಾಕ್ಕೊಂಡೆ ನೋಡ್ತಾ ಇರ್ಬೋದು, ತಂಪು ಐತಿ. ಸೊ ಮತ್ತು ನೀವೆಲ್ಲರೂ ಹೆಂಗದಿರಿ ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ. ನೋಡೋಣಂತ ಇವತ್ತಿನ ಲಾಗಂತೂ ಈ ರೀತಿ ಸ್ಟಾರ್ಟ್ ಆಗೈತಿ. ಇಡೀ ದಿವಸ ಮತ್ತು ಹೆಂಗೆಲ್ಲ ಹೋಗ್ತೈತಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ನೀವು ಮಾತ್ರ ವಿಡಿಯೋನ ಎಂಡೋರ್ಗೆ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ಬಿಸ್ನೆಸ್ಸಲ್ಲಿ ಯಾರಿಗಾದ್ರೂ ಏನಾದರೂ ಆರ್ಡ್ರ್ ಕೊಡಿದ್ರೆ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಕೊಡಿರಿ. ನಾನು ಕೂಡ ಫ್ರೆಶ್ ಆಗಿ ಕ್ವಿಕ್ಕಾಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಮುಖಾಂತರ ನನಗೆ ನೀವು ಹೆಲ್ಪ್ ಮಾಡ್ದಂಗೆ ಆಗ್ತೈತಿ, ಸಪೋರ್ಟ್ ಮಾಡ್ದಂಗೆ ಆಗ್ತೈತಿ. ಅದಕ್ಕೋಸ್ಕರ ಹೊರಗಿನ ವಾತಾವರಣ, ಹಕ್ಕಿಗಳ ಚಿಲಿಪಿಲಿ, ಹಕ್ಕಿಗಳ ಹಾರಾಟ ಎಷ್ಟು ಚಂದ ಕಾಣತೈತೆ ನೋಡೋಕೆ, ನೋಡ್ತಾ ಇರ್ಬೋದು. ಮಸ್ತ್ ಐತಿ. ನೋಡ್ರಿ ಈ ರೀತಿಯಾಗೈತಿ ಹೊರಗಡೆ ಅಟ್ಮಾಸ್ಫಿಯರ್. ಅದ ಹೇಳಿದ್ನೆಲ್ಲ ತಂಪೈತಂತ. ಇಂಥ ತಂಪನ್ಯಾಗ ಬೆಳಗ್ಗೆ ನೀರು ಬಿಟ್ಬಿಟ್ಟಾನ. ನೀರು ತುಂಬ್ಕೋಬೇಕು. ಸ್ನೇಹಿತರೆ, ಮೊನ್ನೆ ಬೆಳಗಾವಿಗೆ ಹೋದಾಗ ಅಕ್ಕಮ್ಮ ನನಗೆ ಶಾವಂತಿಗೆ ಹೂವಿನ ಸಸಿ ಕೊಟ್ಟಿದ್ಲಲ್ಲ, ಶಾವಂತಿಗೆ ಹೂವಿನ ಗಿಡ. ಸೊ ಇದೊಂದು ಬಕೆಟ್ ಮುರಿದೈತ್ರಿ ಇದು, ಹಿಂಗಾಗಿ ಇದ್ರಾಗ ಹಚ್ಚೀನಿ. ಇನ್ನೂ ನೀರು ಅದಾವೆ ಇದ್ರಾಗ ನೋಡ್ರಿ. ಇದ್ರಾಗ ಹಚ್ಚೀನಿ, ಪಾಟ್ ಇರಲಿಲ್ಲ ಮತ್ತು ಹೊರಗಡೆ ಹಚ್ಚೋಕ್ಕೂ ಜಾಗ ಇರಲಿಲ್ಲ, ಹೀಗಾಗಿ ಇದ್ರಾಗ ಹಚ್ಚೀನಿ. ಇದು ದೊಡ್ಡ ಪತ್ರೆ ಎಲೆ ಅಂತ ಕರೀತಾರೆ, ಅಜ್ವೈನ್ ಗಿಡ ನೋಡ್ರಿ. ಸ್ವಲ್ಪ ನೀರು ಹಾಕಕತ್ತೀನಿ, ನೀರು ಬಂದಾವ. ಇದು ವಾಸನೆ ಎಲೆ ಅಥವಾ ಅನ್ನದ ಎಲೆ ಅಥವಾ ಬಿರಿಯಾನಿ ಎಲೆ, ಪಲಾವ್ ಎಲೆ ಅಂತ ಕರೀತಾರೆ. ಇದ್ರಾಗ ಒಂದು ಪುಟಾಣಿ ಹಚ್ಚೀನಿ. ಒಂದು ಶಾವಂತಿಗೆ ಒಂದು 2-3 ಕಡೆ ಹಚ್ಚೀನಿ, ಯಾವ್ದು ಹತ್ತೈತೆ ಹತ್ತಲೆ ಅಂತ. ಇದ್ರಾಗ ಅಲ್ವೇರಾನು ಐತೆ ನೋಡ್ರಿ. ಇದು ಮಲ್ಲಿಗೆ ಹೂವು, ಕಾಕಡ ಮಲ್ಲಿಗೆ ಅಂತ ಕರಿತೀವಿ, ಆದ ಮಲ್ಲಿಗೆ. ಈಗ ಸ್ವಲ್ಪ ಬಿಸಿಲು ದಿನ ಅಲ್ಲ, ನೀರು ಹಾಕಿರ್ತೀನಿ ರೀ ನಾನು, ಅದಕ್ಕೆ ಹಾಕಕತ್ತೀನಿ. ಒಂದು ದಾಸಾಳ ಐತಿಲ್ಲ, ಮತ್ತು ಇಲ್ಲೊಂದು ಹಚ್ಚೀನಿ ನೋಡ್ರಿ. ಇದೊಂದು ಡಬ್ಬಿ ಎಕ್ಸ್ಟ್ರಾ ಆಯ್ತು, ಇದ್ರಾಗ ಒಂದು ಶಾವಂತಿಗೆ ಹೂವಿಂದ ಹಚ್ಚೀನಿ. ಈ ರೀತಿ ಆಗಿ ಕಡೆ ನೆಟ್ಟಿರ್ತೇನೆ ನೋಡಿರಲ್ಲ ನೀವು, ಎಲ್ಲೇ ಇಟ್ಟೀನಿ. ನೋಡ್ರಿ ಫ್ರೆಂಡ್ಸ್, ಮಮ್ಮಿ ಕಸ ಹೊಡೆಯತ್ತಾರ. ಇಲ್ಲ ನೋಡ್ರಿ, ಇಲ್ಲಿ ಗಿಡದಾಗಿನ್ನು
ಆಗಿದ್ದು. ಅಕ್ಕ ಏನು ಮಾಡತ್ತಾಳ ನೋಡು ಬರೀ ಫ್ರೆಂಡ್ಸ್. ಇಲ್ಲ ನೋಡ್ರಿ, ಏನು ಮಾಡ್ತೀರ? ಅಲ್ಲೇ ಚೋಟ್ಯ ಮಕ್ಕೊಂಡ್ರಿ. ಚಿಂಟು ವಾಲಿಬಾಲ್ ಆಡಕ್ಕೆ ಹೋಗ್ಯಾನ್ರಿ ಫ್ರೆಂಡ್ಸ್. ನಮ್ಮ ಚಿನ್ನು ಬಾಗಿಲು ಪೂಜೆ ಮಾಡತ್ತಾಳ. ಕಸ ಹೊಡೆದು ಕೊಟ್ಟೆ ನಾನು. ಇವತ್ತು ಬೆಳಗ್ಗಿನ ನೀರು ಬಂದಾವ ನಮ್ಮ. ಸೊ ಲಗುನ ಎದ್ದಾರೆ, ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಮಕ್ಕೋತಿದ್ರು ಇವ್ರು. ಕಾವೇರಿಗೂ ರಜೆ ಐತಿ, ಆರಾಮ್ ಮಕ್ಕೋತಿದ್ರು ಅಕ್ಕ ತಂಗಿ. ಮತ್ತು ನಮ್ಮ ಚಿನ್ನೊಂದು ಕಾಲೇಜ್ ಇಲ್ರಿ, ಆಕೆಗೆ ಸ್ಟಡಿ ಹಾಲಿಡೇ ಕೊಟ್ಟಾರ. ಆಕೆ ಬಿಟ್ಟಾಳ, ಪೋರ್ಷನ್ ಮುಗ್ದೈತಿ. ಎಕ್ಸಾಮ್ ಅದಾವ್ರಿ 12ನೇ ತಾರೀಕಿಂದ ಆ್ಯನ್ವಲ್. ಫಸ್ಟ್ PUC ಆ್ಯನ್ವಲ್ ಎಕ್ಸಾಮ್ ಫೆಬ್ರವರಿ 12ಕ್ಕೆ ಸ್ಟಾರ್ಟ್. ಆಕೆ ಸ್ಟಡಿ ಸಲುವಾಗಿ ಬಿಟ್ಟಾಳ, ಕಾಲೇಜ್ಗೆ ಹೋಗತ್ತಿಲ್ಲ, ಮನ್ಯಾಗ ಓದ್ಕೋತೀನಿ ಅಂತ ಹೇಳಿ. ಈಗೇನೈತಿ ಬಾಗಿಲು ಪೂಜೆ ಮಾಡತ್ತ. ನೀನು ಅಷ್ಟ ಮಾಡಿ ನೋಡ್ರಿ. ಮುಂಜಾನೆ ಜಗಳ ಇವ್ರದ್ದು. ಮಗ ಸ್ಕೂಲಿಗೆ ರೆಡಿ ಆದ, ಬಾಕ್ಸಿಗೆ ರೈಸ್ ಸಾಂಬಾರು ಹಾಕೀನಿ. ಮ್ಯಾಗಿನ ಬೇಕಂದ, ಅವಂಗೊಬ್ಬಂಗಷ್ಟ ಮ್ಯಾಗಿ ಮಾಡಿಕೊಟ್ಟೀನಿ. ಬೇಡ ತಿನ್ನು, ಅವ್ನ ಫ್ರೆಂಡ್ ಬಂದು ಕುಂತಾನ ಅಲ್ಲಿ ಹೊರಗೆ, ವೇಟ್ ಮಾಡತ್ತಾನ ಫ್ರೆಂಡ್. ನೀರು ಇನ್ನೂ ಜೋರು ಬಂದಿಲ್ಲ, ನಮ್ಮ ನೀರಿಗೆ ವೇಟ್ ಮಾಡತ್ತೀವಿ. ಸೊ ಇಲ್ಲಿ ಮಗನ ಬಾಕ್ಸ್, ವಾಟರ್ ಬಾಟಲ್ ರೆಡಿ ಇಟ್ಟೀನಿ. ನೋಡ್ರಿ, ಒಂದು ಕೆಲಸ ಮಾಡಿಲ್ರಿ, ಮಕ್ಕೊಂಡಿದ್ರಾಗು ಹಿಂಗೈತಿ, ತಿಂದು ಹೋಗ್ತಾನ ನೋಡ್ರಿ. ಬರೀ ತಿನ್ನೋದು ಹೋಗೋದು ಆಟ ಮಾಡ್ತಾನ. ಮುಂಜಾನೆ ನೀ ಏನು ಮಾಡಿ ಅದನ್ನ ಹೇಳಿ ಮೊದಲು. ರಗ್ ಮಾಡ್ಸೇನಿ, ಬಾಗ್ಲಾ ಪೂಜೆ ಮಾಡೇನಿ, ರಂಗೋಲಿ ಹಾಕೇನಿ, ಅಲ್ಲೆಲ್ಲ ತೊಳೆದೇನಿ. ಅದು ಏನು ಒಂದು ಕೆಲಸ ಅವ್ ಮಾಡಿದ ಒಂದು ಕೆಲಸ. ಹೋಗಿದ್ದವ ವಾಲಿಬಾಲ್ ಆಡಕ್ಕೆ. ಅಲ್ಲೇನು ಕೆಲಸ ಮಾಡಕ್ ಹೋಗಿದ್ದೀನ, ತನ್ನ ಪಾಲಿಗೆ ತಗೊಳಕ್. ಅಭ್ಯಾಸ ಮಾಡೋಗಿ ಇದನ್ನೆಲ್ಲ ಮಾಡ್ತಾರನ. ಹಾಂ, ಮಗನಿಗೆ ಮ್ಯಾಗಿ ಆಗಿತ್ತು, ಹೋದರೆ ಸ್ಕೂಲಿಗೆ. ನಾವೀಗ ರಾತ್ರಿ ನನ್ನ ಸರ್ಪ್ರೈಸ್ ಇತ್ತು, ಅದನ್ನು ಚಿತ್ರಾನ್ನ ಮಾಡಿದೆ. ಅದ್ರ ಜೊತೆಗೆ ಒಂದಿಷ್ಟು ಅವಲಕ್ಕಿ ಹಚ್ಕೊಂಡ್ವಿ, ಮತ್ತು ಮೊಸರು ಇದ್ದು, ಮತ್ತು ಬೇಕಂತ ಎಕ್ಸ್ಟ್ರಾ ಏನರ ಕೋಡ ಚಿಪ್ಸರ ಏನರ ಅಂತ ಅದೊಂದು ಕುರ್ಕುರೆ ಇತ್ತು, ಕೊಟ್ಟೀನಿ. ಟಿಫನ್ ಮಾಡತ್ತಾರ. ಬರ್ರಿ ನೀವು ಟಿಫನ್ ಮಾಡಿರಿ ಅಂತ.
ಸಪೋರ್ಟ್ ಮಾಡಿರಿ ಮತ್ತು ಆರ್ಡ್ರ್ ಕೊಡ್ರಿ, ಹೌದಲ್ವಾ? ಆರ್ಡ್ರಸ್ ಎಲ್ಲರೂ ಆರ್ಡ್ರಸ್ ಪ್ಲೇಸ್ ಮಾಡಿರಿ, ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀವಿ. ಮತ್ತು ನಿನ್ನೆ ಇನ್ನೊಂದು ಫ್ರೆಶ್ ಬ್ಯಾಚ್ ಏನು ಮಾಡ್ತೀವಿ ಕಾವೇರಿ? ಫ್ರೆಶ್ ಬ್ಯಾಚ್ ನಿನ್ನೆ ಮಸಾಲೆ ಖಾರ ಮಾಡಿದೆ, ಖಾಲಿಯಾಗಿತ್ತು ಲಾಸ್ಟ್ ಟೈಮ್ ಮಾಡಿದ್ದು. ಮತ್ತು ನಿನ್ನೆ ಮಾಡಿಟ್ಟೀನಿ, ಫ್ರೆಶ್ ಐತಿ. ಯಾರಿಗಾದ್ರೂ ಬೇಕಾದ್ರೆ ಖಂಡಿತವಾಗ್ಲೂ ಆರ್ಡ್ರ್ ಕೊಡ್ರಿ, ಕಳಿಸ್ಕೊಡ್ತೀನಂತ. ನೋಡ್ರಿ ಫ್ರೆಂಡ್ಸ್, ಮಮ್ಮಿ ಅರ್ಬಿ ತೆಗ್ಯಾಕತ್ತಾರ. ಮಷಿನ್ ಆಗೈತಿ ನಮ್ದೆಲ್ಲ ಲಾಸ್ಟ್ ಆತ. ಸೆಕೆಂಡ್ ತಡಿ, ಮಷಿನ್ ಬಗ್ಗೆ ಕಮೆಂಟ್ ಹಾಕಿದ್ರೆ ಲಾಸ್ಟ್ ಮಷಿನ್ ತೊಗೊಂಡಾದ್ಮೇಲೆ ಹಾಕಿದ್ರೆ, ಬಟ್ ರಿಪ್ಲೈ ಮಾಡಿರಲಿಲ್ಲ ನನ್ನ ಬ್ಲಾಗ್ನಾಗ. ಮಷಿನ್ ಹೆಂಗೈತಿ, ಬಟ್ಟೆ ವಾಶ್ ಆಕ್ಕವ ಇಲ್ಲ, ಸ್ವಚ್ಛ ಆಕ್ಕವ ಇಲ್ಲೋ ಅಂತ. ಸ್ವಚ್ಛ ಆಕ್ಕವ ಸ್ನೇಹಿತರೆ. ಅಂದ್ರೆ ಅದ್ರದ್ದು ಕೆಪಾಸಿಟಿ ಎಷ್ಟೈತಿ ಅಷ್ಟು ಬಟ್ಟೆ ಹಾಕ್ಬೇಕು. ಓವರ್ಲೋಡ್ ಬಟ್ಟೆ ಹಾಕಿದ್ರೆ ನೀಟಾಗಿ ಸ್ವಚ್ಛ ಆಗಂಗಿಲ್ಲ, ಯಾಕಂದ್ರೆ ಅದಕ್ಕೆ ಮೂವ್ ಆಗಕ್ಕೆ ಸ್ಪೇಸ್ ಬೇಕು. ಅದಕ್ಕೆ ಅದ್ರದ್ದು ಕೆಪಾಸಿಟಿ ಎಷ್ಟೈತಿ ಅಷ್ಟೇ ಬಟ್ಟೆ ಹಾಕಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಕ್ಲೀನ್ ಆಗ್ತಾವೆ ಬಟ್ಟೆ. ನಾವು ಅರ್ಬಿ ಹಾಕಿ ಎಲ್ಲರೂ ನಾಷ್ಟ ಗಿಷ್ಟ ಮಾಡ್ಕೊಂಡ್ವಿ, ನೀರು ಬಂದಿದ್ವು, ನೀರು ತುಂಬಿದ್ವಿ, ಎಲ್ಲ ಆಗೋದ್ರೊಳಗೆ ಅಂದ್ರೆ ಹಿಂಗೆ ಮಷಿನ್ ಮುಗ್ದೈತಿ. ಈಗ ಹೊರಗೆ ಅರ್ಬಿ ತೆಗೆದು ಒಣಗಿ ಹಾಕ್ತೀನಿ. ಮಗಳು ಸ್ಟಡಿ ಮಾಡ್ಕೊತ ಕೂತಾಳ, ಆಕಿನ ವಿಡಿಯೋ ಮಾಡಕತ್ತಾಳ. ಸ್ಟಡಿ ಸ್ಟಡಿ ಸ್ಟಡಿ. ತಂಗಿ ಡ್ಯೂಟಿಯಿಂದ ಬಂದು ನಾಷ್ಟ ಮಾಡಿದ್ಲು, ಇಲ್ಲೇ ಬಾ ಅಂದೆ ನಾಷ್ಟಕ್ಕೆ. ಇನ್ನು ಮತ್ತೊಬ್ಬಕ್ಕೆ ಎಲ್ಲಿ ಮಾಡ್ಕೋತ ಅಂತ ನಾಷ್ಟ ಮಾಡಿ ಮನೆಗೆ ಹೋದ್ಲಕ್ಕಿ. ಅದನ್ನೇನು ವಿಡಿಯೋ ತೊಗೊಲಿಲ್ಲ, ಹಂಗೆ ಮಾತಾಡ್ಕೊತ ಕೂತ್ವಿ. ಮಗಳ ಮತ್ತಕ್ಕೆ ಮಕ್ಕೋತಾಳೆ ಈಗ ಹೋಗಿ. ಅದಕ್ಕೆ ಮಗಳಿಗೆ ಮಧ್ಯಾಹ್ನ ಹೋಗಿ ಅಂತ ಬಿಡುವ ಅಂದೆ. ಇಲ್ಲೇದ ನೀವೇನು ಟಿಫನ್ ಮಾಡಿದ್ರಿ ತಿಳಿಸಿ, ಹೌದಲ್ವಾ? ನಾವಂತೂ ಚಿತ್ರಾಕ್ಕಿ ತಿಂದ್ವಿ. ನೀವೇನು ಟಿಫನ್ ಮಾಡಿದ್ರಿ ಇವತ್ತು ಖಂಡಿತವಾಗ್ಲೂ ತಿಳಿಸ್ರಿ. ಮತ್ತು ನಿಮ್ಮ ಕಡೆ ಚಳಿ ಐತೋ ಏನು ಬಿಸಿಲು ಸ್ಟಾರ್ಟ್ ಆಗೈತೆ ಅದು ಕೂಡ ತಿಳಿಸ್ರಿ. ನಮ್ಮ ಕಡೆ 2 in 1 ಕರೆನ 2 in 1 ಐತಿ. ಬಿಸಿಲಿದ್ರು ಕೂಡ ತಂಪ ಅಂದ್ರೆ ತಂಪ ಗಾಳಿ ಐತಿ ಹೊರಗೆ. ಒಟ್ಟೈತಿ ಚಳಿ. ಪ್ರೂಫ್ ಇಲ್ಲೇ ಅದ ನೋಡ್ರಿ ಫ್ರೆಂಡ್ಸ್, ಚಳಿ ಐತಿ. ಕಸದ ಗಾಡಿ ಬಂತು ನೋಡ್ರಿ. ಕಸ ಹಾಕಿದ್ಲ ಮಗಳು, ಲೇಟಾಗಿ ಬಂದೈತಿ ಇವತ್ತು ಕಸದ ಗಾಡಿ. 2 ದಿನಕ್ಕೊಂದು ಸರಿ ಬರ್ತೈತಿ. ಇವತ್ತು ಮಗಳಿಗೆ ಬಂತು ಕೆಲಸ, ಹಾಕಿದ್ಲ. ನಾನು ಮತ್ತು ಅರ್ಬಿ ತೆಗ್ದಿದ್ನೆಲ್ಲ ಮಷಿನ್ನಾಗಿನೂ ಅರ್ಬಿ ಒಣಗಿ ಹಾಕಿದೆ ನೋಡ್ರಿ ಎಲ್ಲ. ಸೊ ಮಾಮ ಮೊನ್ನೆ ಬಂದು ಗಳ ಕಟ್ಟಿ ಹೋಗಿದ್ರೆ ಹೆಲ್ಪ್ ಆಗೈತ್ರಿಪ್ಪ. 3 ಗಳ ಆಗ್ಬಿಟ್ಟವ. ಇಲ್ಲೇ ಮ್ಯಾಲೆ ತೊಗೊಳಂಗೆ ಹಾಕ್ಬಿಡ್ತೀನಿ ಇಲ್ಲೇ. ಸೊ ಬಿಸಿಲಂತೂ ಐತಿ, ಆರ್ತಾವ. ಅರ್ಬಿ ಒಣಗಿ ಹಾಕಿದೆ. ಹೋಗುವ ಜಳಕಕ್ಕೆ ಹೋಗು. ಹಾಂ, ಆಕೆ ಎಕ್ಸಾಮ್ ಅದಾವಲ್ರಿ, ಓದ್ಕೋತ ಕೂತಾಳ. ಸ್ನೇಹಿತರೆ, ಚಟ್ನಿ ಪುಡಿ ಎಲ್ಲ ಮಾಡಿದೆ ನೋಡಿದ್ರಿ ನೀವು. ಹಾಗೆ ಮಸಾಲೆ ಖಾರ ಇತ್ತು, ಅದಕ್ಕೋಸ್ಕರ ಎರಡೂ ಆರ್ಡ್ರ್ ಏನೈತಿ ಪ್ಯಾಕ್ ಮಾಡಿದೆ ನೋಡ್ರಿ. ಸೊ ಈವ್ನಿಂಗ್ ಕೊರಿಯರ್ ಕಳಿಸ್ಬೇಕು ನಾನು. ಒಂದು ಬ್ಯಾಂಗ್ಳೂರು, ಒಂದು ಹುಬ್ಬಳ್ಳಿ. ಸೊ ಆರ್ಡ್ರ್ ಕೊಟ್ಟಂಥ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ತುಂಬಾ ಹೆಲ್ಪ್ ಆಗ್ತೈತಿ. ಸಣ್ಣದಿರಲಿ ದೊಡ್ಡದಿರಲಿ ಅಷ್ಟನ್ನು ತುಂಬಾ ಹೆಲ್ಪ್ ಆಗ್ತೈತಿ ನನಗೆ. ಅದಕ್ಕೋಸ್ಕರ ನನ್ನೆಲ್ಲ ಸ್ನೇಹಿತರಿಗೆ ಕೇಳ್ಕೊಳ್ತೀನಿ, ನಿಮಗೇನಾದರೂ ಬೇಕಿದ್ದರೆ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಕೊಡ್ರಿ ಅಂತ. ಮತ್ತು ನೀವು ಆರ್ಡ್ರ್ ಕೊಟ್ಟ ತಕ್ಷಣ ನಾನು ಕೂಡ ಈಗ ಹೆಂಗೆ ಫ್ರೆಶ್ ಆಗಿ ಮಾಡಿದೆ ಅದೇ ರೀತಿನ ಫ್ರೆಶ್ ಆಗಿನ ಮಾಡಿ ನಿಮ್ಗೆ ನಾನು ಕಳಿಸ್ಕೊಡ್ತೀನಿ ಸ್ನೇಹಿತರೆ. ನಾನು ಯಾವುದೂ ಮೊದಲು ಮಾಡಿಡಂಗಿನ ಇಲ್ಲ. ಎಲ್ಲನೂ ಆರ್ಡ್ರ್ ಬಂದಾದ ನಂತರ ಎಷ್ಟು ಕ್ವಾಂಟಿಟಿ ಬಂದಿರ್ತೈತೆ ಅಷ್ಟು ಕ್ವಾಂಟಿಟಿನ ಫ್ರೆಶ್ ಆಗಿ ಹೈಜಿನಿಕ್ ಆಗಿ ಟೇಸ್ಟಿಯಾಗಿ ನಾನು ಮಾಡಿ ಕಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ತಪ್ಪದೆ ನನಗೆ ಆರ್ಡ್ರ್ ಕೊಡ್ರಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಈ ಒಂದು ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗೇ ಆಗ್ತಿತ್ತು ಅಂದ್ಕೊಂಡೀನಿ. ಯಾರಿಗೆಲ್ಲ ಈ ಒಂದು ಬ್ಲಾಗ್ ಇಷ್ಟ ಆಗೈತಿ ಖಂಡಿತವಾಗ್ಲೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಎಲ್ಲರೊಂದಿಗೆ. ಹಾಗೆಯೇ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಮತ್ತು ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ. ಅಂದರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ತಕ್ಷಣ ಬಂದು ತಲುಪ್ತೈತಿ ಸ್ನೇಹಿತರೆ. ಎಲ್ಲರಿಗಿಂತ ಮುಂಚೆ ನೀವೇ ನನ್ನ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡ್ಬೋದು, ಅದಕ್ಕೋಸ್ಕರ ಸ್ನೇಹಿತರೆ. ಸರಿ ಸ್ನೇಹಿತರೆ, ಈಗಂತೂ ಪ್ಯಾಕಿಂಗ್ ಎಲ್ಲ ಮುಗೀತು. ಈಗ ಮಧ್ಯಾಹ್ನದ ನೋಡ್ರಿ 2 ಗಂಟೆ 15 ನಿಮಿಷ, ಒಂದು 10 ನಿಮಿಷ ಮುಂದೆ ಐತದ. 15 ನಿಮಿಷ ಆಯ್ತು. ಈಗೇನಪ್ಪ ಅಂದ್ರೆ ಊಟ ಮಾಡ್ಕೊಳ್ತೀನಿ, ಹಸಿವಾಗ್ಯದ.
ಯಾಕಂದ್ರೆ ಇದಿಷ್ಟು ಕೆಲಸ ಮುಗಿಸಿದ್ನಿ ಅಂದ್ರೆ ಟೆನ್ಷನ್ ಇರಂಗಿಲ್ಲ. ಮಾಮ ಆಗಲಿ ತಮ್ಮ ಆಗಲಿ ಯಾರು ಫ್ರೀ ಇರ್ತಾರ, ಯಾವ ಟೈಮಿಗೆ ಫ್ರೀ ಇರ್ತಾರಲ್ಲ ಪಟ್ನ ಬಂದು ತೊಗೊಂಡು ಹೋಗ್ಬಿಡ್ತಾರೆ. ನಾ ರೆಡಿ ಇಟ್ನಿ ಅಂದ್ರೆ. ಇಲ್ಲಂದ್ರೆ ಮತ್ತು ನಾನು ಅವ್ರು ಬಂದಾಗ ರೆಡಿ ಮಾಡ್ಕೋತ ಕೂತ್ರೆ ಅವ್ರಿಗೆ ಲೇಟ್ ಆಗ್ತೈತೆ ಮುಂದಿನ ಕೆಲ್ಸಕ್ಕೆ. ಅದಕ್ಕೆ ನಾನು ಮೊದಲು ಆರ್ಡ್ರಸ್ ಏನು ಕಳ್ಸೋ ಇರ್ತಾವಲ್ರಿ ಅವನ್ನ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ಅವತ್ತಿನ ದಿವಸ. ಅವ್ರಿಗೆ ಯಾವ ಟೈಮಿಗೆ ಆಗ್ತೈತೆ ಅವ್ರು ಬಂದು ತೊಗೊಂಡು ಹೋಗಿ ಕೊರಿಯರ್ ಆಫೀಸಿಗೆ ಕೊಟ್ಟು ಬರ್ತಾರೆ. ಈ ರೀತಿಯಾಗಿ. ಸರಿ ಸ್ನೇಹಿತರೆ, ನಂತರದಲ್ಲಿ ಮತ್ತೇನೆಲ್ಲ ಆಗ್ತೈತೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಎಂಡೋರ್ಗೆ ನೋಡಿರಿ, ಸಪೋರ್ಟ್ ಮಾಡಿರಿ. ನಾನಿವತ್ತು ಎಲ್ಲ ಮಕ್ಕಳು ಇದ್ರಲ್ರಿ, ಮತ್ತು ಶಾಗು ಕರೆದಿದ್ದೆ ಮಕ್ಕಳು ಕರ್ಕೊಂಬಾರವ ಇಲ್ಲ ಅಂತ. ನಂತರದಲ್ಲಿ ತಮ್ಮನೂ ಕರೆದಿದ್ದೆ, ಅವನು ಬಂದಾಳ್ರಿ, ಅವ್ವ ಒಳಗದಾಳ. ಎಲ್ಲರಿಗೆ ಭಾಳ ದಿವಸ ಆಗಿತ್ತು ನಾನ್ ವೆಜ್ ಮಾಡಿರಲಿಲ್ಲ. ಇವತ್ತು ಚಿಕನ್ ಮಾಡಿದ್ವಿ. ಆ್ಯಕ್ಚುಲಿ ಚಿಕನ್ ಮಸಾಲ ನಾನು ಮಾಡಿ ಹೊರಗೆ ಬಂದಿದ್ದೆ. ಇನ್ನೇನು ಕಾವೇರಿ ರೊಟ್ಟಿ ಸ್ಟಾರ್ಟ್ ಮಾಡ್ತಾಳು, ಉಳಿದಿದ್ದೆಲ್ಲ ಅಡುಗೆ ಆಗಿದ್ದೈತಿ. ಸೊ ಊಟ ಟೈಮಿಗೆ ಬಂದುಬಿಡು ಉಷಾ ಮಕ್ಕಳು ಕರ್ಕೊಂಡು ಅಂದಿದ್ದೆ. ಮತ್ತು ಆಕಿನೂ ಬಂದ್ಲರಿ. ಹಿಂಗೆ ಹುಡುಗರು ನೋಡ್ರಿ ಕೂತಾರೆ ಎಲ್ಲರೂ. ನನಗಂತೂ ಎಲ್ಲರೂ ಇದ್ದರೆ ತುಂಬಾ ಖುಷಿ ಆಗ್ತೈತಿ. ಯಾವಾಗಲೂ ನಾನು ಕಾವೇರಿ ಅಷ್ಟೇ ಇರ್ತಿರ್ತೀವಿ. ಬಟ್ ಒಂದು ಲಾಸ್ಟ್ ವೀಕ್ ಒಳಗೆ ತಂಗಿಗೆ ಹುಷಾರಿಲ್ಲ ಅಂತ ಅಲ್ಲಿ ಒಂದು 4-5 ದಿವಸ ಇದ್ದು ಬಂದಿದ್ದೆ ತಂಗಿ ಮನೆಯೊಳಗೆ, ಫಾರ್ ಅ ಚೇಂಜ್ ಅಂಥೇಳಿ. ಮತ್ತು ಈಗಂತೂ ಆಲ್ಮೋಸ್ಟ್ ಸ್ವಲ್ಪ ಹೊರಗಡೆ ಅಡ್ಡಾಡೋದು ಈ ಥರ ಸ್ವಲ್ಪ ಹಿಂಗೆ ಅಂದ್ರೆ ಏನಂದ್ರೆ ಬ್ಯುಸಿ ಅದೇನಂತಲೇ ಹೇಳ್ಬೋದು ರೀ. ಆ ರೀತಿ ಒಳಗೆ ಮೈಂಡ್ ರಿಫ್ರೆಶ್ ಇರ್ತೈತಿ ಹಿಂಗಿದ್ದಾಗ. ಒಬ್ಬೊಬ್ಬರ ಇದ್ದಾಗ ಏನಾಗ್ತೈತೆ ಅಂದ್ರೆ ಒಬ್ಬರೇ ಇದ್ದಾಗೂ ಸಾಕಷ್ಟು ಕೆಲಸಗಳಿದ್ರೆ ಏನು ಅನ್ಸಂಗಿಲ್ಲ ರೀ. ಖಾಲಿ ಇದ್ವಿ ಅಂದ್ರೆ ಮಾತ್ರ ಒಂಟಿತನ ಕಾಡ್ತೈತೆ ಅಂಥೇಳಿ. ಆಮೇಲೆ ಏನಾಗ್ತೈತಿ, ಇಲ್ಲದ ಆಲೋಚನೆಗಳು ಬರ್ತಾವೆ, ಬರೀ ನೆಗೆಟಿವ್ನ ವಿಚಾರಗಳು ಬರ್ತಾವೆ ತಲೆ ಒಳಗೆ. ಆ ಥರ ಎಲ್ಲ ವಿಚಾರ ಮಾಡ್ಕೋತನ ಕೂಡೋದಾಗ್ಬಿಡ್ತೈತಿ. ಬಟ್ ಈ 1 ತಿಂಗಳದಿಂದ ಸ್ವಲ್ಪ ಜಾಸ್ತಿ ಎಲ್ಲರ ಜೊತೆನ ಅದೇನಂತಲೇ ಹೇಳ್ಬೋದು. ಇದರಿಂದ ಆರಾಮದೀನಿ, ಖುಷಿ ಅದೇನಂತ ಹೇಳ್ಬೋದು ಸ್ನೇಹಿತರೆ. ಹೇಳಿದ ಹಾಗೆ ನಾನ್ ವೆಜ್ ಆಗಿತ್ತು ಇವತ್ತು. ತಂಗಿದ ನೈಟ್ ಶಿಫ್ಟ್ ಇತ್ತು. ಸೊ ತಂಗಿ ಡ್ಯೂಟಿಗೆ ಹೋಗಿದ್ಲ, 8 ಗಂಟೆಗೆಲ್ಲ ಡ್ಯೂಟಿ ತೆಗೆದು ಹೋಗಿದ್ಲಾಕಿ. ಮತ್ತು ಮಾಮಾರು ಬಂದಾರ ರೀ, ನರಗುಂದಕ್ಕೆ ಹೋಗಿದ್ರಲ್ಲ. ಸೊ ಬಂದಾರ, ಮಧ್ಯಾಹ್ನ ಬಂದಾರ. ಬಟ್ ಮಕ್ಕಳ ಇಲ್ಲ ಇಲ್ಲೇ ಇರ್ತೀವಿ ನಾವು, ನಾಳೆ ಬರ್ತೀವಿ ಅಂತಂದ್ರೆ ಅವರಿಗೆ ಕರೆದ್ರು ಅವರು ಮಾಮಾರು ಬಂದ ತಕ್ಷಣ. ನಾಳೆ ಬರ್ತೀವಿ ಅಂತಂದ್ರೆ ಮತ್ತು ಇನ್ನು ನಾಳೆ ಮಕ್ಕಳು ಮತ್ತು ಅಲ್ಲಿ ಹೋಗ್ತಾರೆ. ಸರಿ ಬಿಡು ಇವತ್ತು ಏನಾದರೂ ಸ್ಪೆಷಲ್ ಅಡುಗೆ ಮಾಡಿ ಊಟ ಮಾಡೋಣ ಅಂಥೇಳಿ ಮಾಡಿದ್ವಿ. ಸಾರಿ, ಯಾರು ನಾನ್ ವೆಜ್ ತಿನ್ನಂಗಿಲ್ಲ ಅವ್ರಿಗೆ ಸಾರಿ ಕೇಳ್ತೀನಿ. ಬಟ್ ನಾವು ತಿಂತೀವಿ ಅಂದಮೇಲೆ ಸ್ವಲ್ಪ ಯಾವಾಗಾರ ಒಂದು ಸರಿ ರೇಯರ್ ರೀ. ನಾವು ರೇಯರ್ ಅಂದ್ರೆ ರೇಯರ್, 2 ತಿಂಗಳಿಗೆ ಒಂದು ಸರಿ 3 ತಿಂಗಳಿಗೆ ಒಂದು ಸರಿ ಅಂತಲೇ ಹೇಳ್ಬೋದು. ಆ ರೀತಿಯಾಗಿ ಇವತ್ತು ಸ್ಪೆಷಲಾಗಿ ಮಾಡಿದ್ವಿ. ಆಮೇಲೆ ನಮ್ಮ ತನುಗನು ತುಂಬಾ ಇಷ್ಟ, ಅವರು ಕೂಡ ಇಷ್ಟಪಟ್ಟು ಊಟ ಮಾಡ್ತಾರೆ. ಅದಕ್ಕೋಸ್ಕರ ಸ್ನೇಹಿತರೆ. ಮತ್ತು ಅವ್ವ ಚಿಕನ್ ತಿನ್ನಂಗಿಲ್ಲ. ಮಧ್ಯಾಹ್ನ ಲೇಟಾಗಿ ಉಂಡೇನ್ವಾ, ಈಗೇನು ಒಲ್ಲೆ ನಾನು, ನನಗೇನು ಹಸಿವಿಲ್ಲ ಅಂದ್ಲು. ಅದಕ್ಕೆ ನಾನೇನು ಹೇಳ್ದೆ, ಇಲ್ಲ ಬಿಸಿ ಬಿಸಿಯೂ ಸ್ವಲ್ಪ ಮೆತ್ತಗೆ ರೊಟ್ಟಿ ಮಾಡಿಕೊಡ್ತೀನಿ ದಪ್ಪನೂ, ಮಸಾಲೆ ಖಾರ ಮಾಡೀನಿ ಫ್ರೆಶ್ ಆಗಿ, ಅದನ್ನು ಟೇಸ್ಟು ನೋಡ್ದಂಗೆ ಆಗ್ತೈತಿ. ಮತ್ತು ನಿನಗೆ ಇಷ್ಟನೂ ಕೂಡ ಮಸಾಲೆ ಖಾರ ಎಣ್ಣೆ ಮತ್ತೇನೈತಿ ಬಿಸಿ ಬಿಸಿ ರೊಟ್ಟಿ ಹಚ್ಕೊಂಡು ತಿಂದ್ಬಿಡು ನೀನು ಅಂತ ಅಂದೆ. ಸಾಕು ಬಿಡು ನನಗೆ ಅಷ್ಟಾದ್ರೆ ಸಾಕು, ಮೇಲೆ ಒಂಚೂರು ಅನ್ನ ಮೊಸರ ಏನಾರು ಊಟ ಮಾಡ್ತೀನಿ ಅಂತ ಅಂದ್ಲ. ಸರಿ ಬಿಡು ಹಂಗಾರ ಅಂಥೇಳಿ ನಾನು ಹಂಗಾರ ಟೈಮ್ ಆಗೈತಿ, ನೀವೆಲ್ಲ ಹುಡುಗರು ಊಟಕ್ಕೆ ಕೊಡ್ರಿ, ನಾನು ಇನ್ನೊಂದು ಚೂರು ಇತ್ತು ರೀ, ಇನ್ನೊಂದು 5-6 ರೊಟ್ಟಿದಿತ್ತು ಮಾಡ್ತೀನಿ ಅಂದ್ಲೆ ಕಾವೇರಿ. ಅದಷ್ಟು ಇಲ್ಲ ಹೋರಿ ನೀವು ಉಣ್ಣು ಹೋಗ್ರಿ, ಟೈಮ್ ಆಗೈತಿ. ಮತ್ತು ಈ ಥರ ನಾನ್ ವೆಜ್ ಮಾಡಿದಾಗ ಮಕ್ಳಿಗೇನು ಬಿಡ್ರಿ, ನಮಗೂ ಕೂಡ ಇನ್ನೂ ಬೇಗ ಹಸಿವು ಅನ್ನಿಸ್ತೈತಿ ಯಾವಾಗ ಊಟ ಮಾಡೇವೋ ಅನ್ನಿಸ್ತೈತಿ. ಹಂಗೆ ಮಕ್ಕಳು ಕೂಡ ಹಸಿವಾಗೈತೆ ಅನ್ನಕತ್ತಿದ್ರು. ಹೀಗಾಗಿ ಎಲ್ಲ ಮಕ್ಕಳಿಗೆ ನಾನು ಊಟಕ್ಕೆ ಹೋಗ್ರಿ ಅಂತ ಹೇಳಿ ಕಳಿಸಿದೆ. ನಾನು ಉಳ್ದಂಥ ಒಂದು 5-6 ರೊಟ್ಟಿ ನಾನು ಮಾಡ್ತಾಯಿದ್ದೆ. ಮತ್ತು ಆನಂತರ ಅವ್ವ ಬಂದು ಬಿಸಿ ಬಿಸಿ ರೊಟ್ಟಿ ಮಾಡಿದೆ ಅಲ್ರಿ, ಆಕಿನೂ ಹಚ್ಕೊಂಡು ಆಕಿನೂ ಊಟಕ್ಕೆ ಕುಂತ್ಲು. ಸೊ ಆ ನಂತರ ನಾನು ರೊಟ್ಟಿ ಮುಗಿಸ್ಕೊಂಬಂದು ನಾನು ಊಟ ಮಾಡಿದೆ. ಇನ್ನೂ ಮಕ್ಕಳು ಊಟ ಮಾಡಕತ್ತಿದ್ರು, ಆವಾಗ ನಾನು ಊಟ ಮಾಡಿದೆ. ಎಲ್ಲರದು ಊಟ ಆದಮೇಲೆ ಕಾಕ ಅಂತೂ ಲೇಟಾಗಿ ಬರ್ತಾರೆ ಗೊತ್ತೈತಿ. ಮತ್ತು ತಮ್ಮನೂ ಅಷ್ಟು ಬೇಗ ಉಣ್ಣಂಗಿಲ್ಲ ರೀ, ಅವನು 10:30 ನಂತರನೂ ಊಟ ಉಂಡು. ಸೊ ಅವನು ಬಂದ, ಮತ್ತು ಅವರಿಬ್ಬರಿಗೇನು ಊಟಕ್ಕೆ ಕೊಟ್ರಿ. ಸೊ ಈ ರೀತಿಯಾಗಿ ಒಂದು ಸ್ವಲ್ಪ ಸ್ಪೆಷಲ್ ಆಗಿತ್ತು ನೋಡ್ರಿ ಇವತ್ತಿನ ದಿವಸ. ನಿಮಗೆ ಹೆಂಗೆ ಅನ್ನಿಸ್ತು ತಿಳಿಸ್ರಿ.